ಈ ಮನೆಯವರು ದೊಡ್ಡ ಮಂದಿ ಇದ್ದಂಗೆ ಅದಾರ. ಮನೇನೂ ಚೆನ್ನಾಗೈತಿ. ಇಲ್ಲಿ ನನಗೇನಾದರೂ ಕೆಲಸ ಸಿಗ್ತತೇನ, ಹೊಲ್ದಾಗಾದ್ರೂ ಏನಾದರೂ ಕೆಲಸ ಮಾಡಿಕೊಡ್ತಾರನಂತ ಕೇಳಬೇಕು. ನಮ್ಮ ಹೊಲ್ದಾಗ ಕೆಲಸ ಮಾಡ್ಬೋದು. ಅಪ್ಪ ಏನು ಬೇಡ ಅಂತಾನ, ಮನ್ಯಾಗ ಇರಂತ ಅಂದಾನ. ಮನ್ಯಾಗ ಎಷ್ಟಂತ ಇರೋದು, 1 ತಾಸಾದರೂ ಕೆಲ್ಸಕ್ಕೆ ಹೋದ್ರೆ ಅದೇ ಒಂದು 200 ಆದರೂ ಬರುತ್ತೆ. ನೋಡ್ಬೇಕು, ಕೆಲ್ಸಕ್ಕೆ ಕರ್ಕೊಂಡ್ರೆ ಒಳ್ಳೇದಾಗುತ್ತೆ. ಕೇಳಬೇಕು, ಏನು ಮಾಡಲಿ, ಹೆಂಗೆ ಕರೀಲಿ? ಆಂಟಿ, ಯಾರಾದರೂ ಇದ್ದೀರಾ ಮನೇಲಿ? ಯಾರು ಬೇಕಾಗಿತ್ತು ಅಕ್ಕ? ಏನಾದರೂ ಕೆಲಸ ಆಯ್ತಾನ? ಅದು ಅಪ್ಪಿ, ನಿಮ್ಮ ಮನೇಲಿ ಯಾರು ದೊಡ್ಡವರಿಲ್ಲ, ನನಗೆ ಸ್ವಲ್ಪ ಕೆಲಸ ಬೇಕಾಗಿತ್ತು. ಹೊಲದಾಗ ಇದೆಲ್ಲ ನಿಮ್ಮದ ಹೊಲನಾ? ಹೌದು ಅಕ್ಕ. ನೀವೇನು ಕೆಲಸ ಮಾಡ್ತೀರಿ? ಅಂದ್ರೆ ನಮ್ಗೆ ಹೊಲದಾಗ ಈ ಕೆಲಸ ಇರುತ್ತಲ್ಲ, ಕಳೆ ತೆಗೆದೋದು, ಅದನ್ನು ಮಾಡಬೇಕಾಗಿತ್ತು. ನೀನು ನಿಮ್ಮ ವಾರ ನಿಮ್ಮ ಅಪ್ಪ ಇದ್ರೆ ಕರಿತಿ, ನಾನು ಅವ್ರ ಜೊತೆ ಮಾತಾಡ್ತೇನೆ. ಸರಿ ಅಕ್ಕ, ಕರಿತೇನೆ. ಅವ್ವ, ಯವ್ವ ಯವ್ವ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ? ಎಲ್ಲರೂ ಚಲೋ ಅದಾರೆ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವೆ, ಚಲೋ ಬರತ್ತಾವೇನ್ರಿ? ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಹಂಗೆ ನೋಡಿರಿ, ವಿಡಿಯೋ ನೋಡಬೇಕಾದ್ರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ತಿಳ್ಕೊಳ್ಳಿ. ಮತ್ತು ವ್ಯೂಸು ಜಾಸ್ತಿ ಬರಲಿ, ತುಂಬ ಕಡಿಮೆ ವ್ಯೂಸ್ ಬರ್ತಾಯಿದೆ. ಏನಿಲ್ಲ ಅಂದರೆ ಮಿನಿಮಮ್ 2,000 ಆದರೂ ವ್ಯೂಸ್ ಬರಲಿ ಅಂತ ತುಂಬ ಆಸೆ ಪಡ್ತಾಯಿದ್ದೀನಿ. ಬಟ್ ಆಗ್ತಾಯಿಲ್ಲ. ಕತೆ ಎಷ್ಟು ಚೆನ್ನಾಗಿ ಮಾಡಿದ್ರೂ ಏನಿಲ್ಲ ಅಂದರೆ 1000 ವ್ಯೂಸ್ ಅಷ್ಟೇ ಬರುತ್ತೆ. ಪ್ಲೀಸ್ 2,000 ವ್ಯೂಸ್ ಬರೋ ಥರ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಡೈಲಿ ವಿಡಿಯೋಗಳು ಪ್ರತಿದಿನ ಬರ್ತಾ ಇರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ, ಬನ್ನಿ. ಅಯ್ಯ ಶಿವರ, ಏನಾತ ಒಂದೇ ಸಮಯ ಹಂಗೆ ಬಡ್ಕೊಳಕತ್ತಿದ್ದಿ? ಹಾಂ, ಅವ್ವ ಯವ್ವ ಯವ್ವ ಅಂತೇಳಿ ಬಂದು ತಡಿ ಒಂದಿಟ್ಟು, ಬರೋ ಮಟ್ಟ ಪುಸ್ತಕ ಕೈತೆ ಇಲ್ಲ, ಹಂಗೆ ಒಟ್ಟು ಬಡ್ಕೊಳ್ಳೋದ. ಬಾಯಿ ಬಿಟ್ಟರೆ ಸಾಕು, ಚಾಲೋ ನಾನ. ಅಯ್ಯ ಶಿವನ, ಬರೋ ಮಟ್ಟ ಸಮಾಧಾನ ಇಲ್ಲ ಈಗೀಗಾರ. ಏನಾತ? ಎದಕ್ಕೆ ಕರೆಯಾಕತ್ತಿದ್ದಿ? ಬರೋ ಮಟ್ಟ ಪುಸ್ತಕ ಕೈತೆ ಇಲ್ಲ, ಯವ್ವ 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 ಅಂದ್ರಿ. ಏನಾತದ? ಮಾಡಿ ಕೆಲಸ ಎಲ್ಲ ಬಿಟ್ಟು ಏನಾದ? ನಾನು ಓಡಿ ಬರ್ಬೇಕೇನ? ಎದಕ್ಕೆ ಕರೆಯಾಕತ್ತಿದ್ದಿ? ಏನಾತ? ಅಯ್ಯೋ ಯವ್ವ, ಅದು ಆ ಅಕ್ಕ ಏನೋ ಕೆಲಸ ಹೊಲ್ದಾಗ ಏನಾರ ಕೆಲಸ ಇದ್ರಂತೇಳಿ ಕೇಳ್ಕೊಂಡು ಬಂದಿದ್ಲಿ, ಅದಕ್ಕೆ ಕರದ್ನಿ. ಏನು ಬೇವ ನೀನು ಹಿಂಗೆ ಅಂತಿದ್ದಿ? ಅಕ್ಕ ಕೆಲಸ ಇದ್ರೆ ಹೇಳಂತ ಅಂದ್ಲು, ಅದಕ್ಕೆ ಹೇಳ್ತಾನೆ, ನಮ್ಮ ಅವ್ವನ ಕರಿತಾನೆ ಅಂತೇಳಿ ಕರದ್ನಿ ನಿನ್ನ. ಏನು ಕೆಲ್ಸಬೇಕಂತ ಅಕ್ಕಿಗೆ? ಎಲ್ಲಾಳು? ಇಲ್ಲೇ ಅದನ್ರಿ ಆಂಟಿ, ಇಲ್ಲೇ ಅದೀನಿ. ಅಯ್ಯೋ ದೇವ್ರ, ಈ ಹಾಳಾದಾಕಿ ನಮ್ಮ ಮನೆಗೆ ಬಂದ್ಬಿಟ್ಲ. ನಾನು ಈಕಿನಿಂದ ನನ್ನ ಮಗನ ದೂರ ಇಡ್ಬೇಕಂತ ಅನ್ಕೊಂಡ್ರೆ ಈಕಿ ಇಲ್ಲಿವರೆಗೂ ಬಂದ್ಲ. ಏನಾದರೂ ಇವ್ರ ಮಧ್ಯೆ ನಡೆಯಾಕತ್ತಾನ, ಅದಕ್ಕೆ ಈಕಿ ಇಲ್ಲಿವರೆಗೂ ಹುಡ್ಕೊಂಡು ಬಂದಾಳನ. ಏನು ಮಾಡಲಿ, ಈಕಿನ ಹೆಂಗೆ ಬಾಯಿ ಬಿಟ್ಟಾರ ಕೇಳೋದು? ಹೌದು, ಯಾರು ನೀನು? ನಿನ್ಗೆ ಯಾರು ನಮ್ಮನೆ ಕೆಲಸ ಐತೆ ಅಂತ ಹೇಳಿ? ಅಯ್ಯೋ ಆಂಟಿ, ಅದು ನಾನು ಹೋಗಾಕತ್ತಿದ್ನಿ, ಅಲ್ಲೊಬ್ರು ಅಜ್ಜಿ ಸಿಕ್ಕಿದ್ರು ನನಗೆ. ಇವ್ರು ಹೊಲ್ದಾಗ ಕಳೆ ತೆಗೋ ಕೆಲಸ ಐತಿ, ತೆಗೆದ್ರೆ 2,000 ರೂಪಾಯಿ ಕೊಡ್ತಾನಂದಾರಂತ ಅಂದರು. ಅಂದ್ರೆ ಒಂದು ದಿನಕ್ಕೆ 200 ರೂಪಾಯಿ ಅಂತಂದ್ರೆ ಅದಕ್ಕೆ 2,000 ಅಂದರೆ ನಾನೇ ಹೋಗ್ತೀನಿ. ಯಾರಾದರೆ ಯಾಕೆ, ನಾನು ಒಬ್ಬಕ್ಕೆ ಎಲ್ಲ ಮಾಡ್ಕೊತೀನಿ, ನನಗೆ ಕೊಡ್ತಾರನಂತ ಕೊಡ್ತಾರನ ಅಜ್ಜಿ ಅಂತ ಅನ್ನಿ, ಹೋಗಿ ಅವ್ರನ್ನ ಕೇಳುವ ಅಂತಂದರು. ಅದಕ್ಕಾಗೆ ಕೇಳಕ್ಕಂತ ಬಂದಿರಿ. ಆಂಟಿ ಇದ್ರೆ ಕೊಡ್ತಾರೇನ? ನನಗೆ ಕೆಲಸ ಬೇಕಾಗೈತಿ. ಮನ್ಯಾಗ ಕುಂತ ಬೇಸರ ಬಂದೈತಿ. ಅಪ್ಪ ನಮ್ದಾಗ ಹೊಲಕ್ಕೆ ಹೋಗ್ಕಂದ್ರೆ ಅಪ್ಪ ಬಿಡುವಲ್ಲ. ನನಗೆ ಸ್ವಲ್ಪ ಅಲ್ಲಿ ರೊಕ್ಕ ಕಟ್ಟೋದಿತ್ತು, ಒಂದು ದವಾಖಾನಿದು ಸ್ವಲ್ಪ ಉಳಿದಿತ್ತು. ಅದಕ್ಕಾಗಿ ಅದಟ್ಟು ಸಿಕ್ಕರೆ 2,000 ರೂಪಾಯಿ ಸಿಕ್ಕರೆ ಮುಗಿದು ಬಿಡ್ತೈತಿ. ಆದರೆ ನನಗೆಲ್ಲೂ ಈಗ ಕೆಲಸನೂ ಅಪ್ಪ ಹೋದ್ರೆ ಬೈತಾರ. ಇದಾದ್ರೆ ಹೆಂಗೋ ಒಂದು 2 ತಾಸಿನ ಕೆಲಸ ಅಲ್ಲ, ಬಂದು ಇನ್ನೂ ಮಾಡಿ ಹೋದ್ರಾಯ್ತು ಅಪ್ಪ ಆ ಕಡೆ ಹೋದ್ಮೇಲೆ ಅಂತ ಅನ್ಕೊಂಡು, ಅದಕ್ಕಾಗಿ ಕೇಳಿದ್ರಾಯ್ತಂತ ಇಲ್ಲಿವರೆಗೂ ಬಂದೀನಿ ರೀ. ಹೌದನ? ಇಲ್ಲಿಲ್ಲ, ನಮ್ಮನೆ ಅಂಥ ಕೆಲಸ ಏನಿಲ್ಲ, ನಡಿ. ಅಯ್ಯೋ ಆಂಟಿ, ಇದ್ರೆ ಹೇಳ್ರಿ. ಹೊಲ್ದಾಗಿದ್ರೆ ಆಯ್ತು, ಮನ್ಯಾಗಾದ್ರೂ ಆಯ್ತು, ಮಾಡ್ತೇನೆ ರೀ. ಇದ್ರೆ ಹೇಳ್ರಿ ಆಂಟಿ. ಅಯ್ಯೋ ಅಕ್ಕ, ನಮ್ಮ ಮನೆಯಾಗೇನಿಲ್ಲ, ಆದರೆ ಅಲ್ಲಿ ಶ್ರೀಮಂತರ ಮನೆ ಐತಲ್ಲ, ಅಲ್ಲಿ ಹೋಗು, ಅಲ್ಲಿ ಆದ್ರೆ ಕೆಲಸ ಇರ್ತಾವೆ. ನಮ್ಮಂಥವ್ರ ಮನೆಗೆ ಏನಿರ್ತಾವೆ? ನಮ್ಮದು ನೋಡೋಕಷ್ಟೇ ದೊಡ್ಡ ಮನೆ, ಆದ್ರೆ ಹಳೆ ಮನೆ ಇದು. ನಮ್ಗೆ ನಮ್ಮ ಮುತ್ತಾತನಿಂದ ಬಂದಿದ್ದು, ಹಂಗಂತ ನಾವು ಶ್ರೀಮಂತರು ಅಂದ್ಕೊಂಡು ಏನು? ಅಯ್ಯೋ, ಮನ್ಯಾಗ ಒಂದು ಏನಾರ ಮುರಿದ್ರು ಮಾಡ್ಸೋಕ್ಕಾಗಲ್ತು ನಮಗೆ, ನಾವು ಅಷ್ಟು ಬಡವ್ರು ಅದಾವೆ. ಆದರೆ 2,000 ರೂಪಾಯಿ ಅಂದರೆ ಎಲ್ಲಿಂದ ಕೊಡೋಕ್ಕಾಗ್ತತಿ? ಆಗಂಗಿಲ್ಲ. ನಾನು ಅದನ್ನ ಮನ್ಯಾಗ ಅವ್ವ ಅದಾಳ, ನಾವು ಮಾಡ್ಕೊತಿರ್ತೇವೆ ಹೊಲದ್ದು, ನಾವು ಯಾರಿಗೂ ಕೊಡಂಗೇ ಇಲ್ಲ. ಏನೋ ಅದು ಅವತ್ತು ಭಾಳ ಇತ್ತು, ಅದಕ್ಕಾಗಿ ಮುದಕ್ಕೆ ಹೇಳಿದ್ದು. ನೀ ಅದಕ್ಕೆ ಮಾತಾಡತ್ತಿದ್ದೀನಿ, ನೀನು ಸುಮ್ಮನೆ ನಿಂದ್ರಾಕ ಬರೋದಿಲ್ಲೇನು? ದೊಡ್ಡ ಬಾಜಿರೆಲ್ಲ ಮಾತಾಡ್ತಾ ಇದ್ದಿ, ರೆಡಿ ಒಳಗೆ ನೋಡ್ಬಾ ಹುಡುಗಿ. ನಮ್ಮ ಮನ್ಯಾಗ ಏನು ಕೆಲಸ ಇಲ್ಲ, ನಾವು ಮನ್ಯಾಗ ಇಬ್ಬರು ಕಲಿಯೋದು. ಹಾಂ, ನಮ್ಗೆ ಹಾರೆ ಮಾಡೋಕೆ ಕೆಲಸ ಇಲ್ಲ, ಮನ್ಯಾಗಿಂದ ಮಾಡ್ಕೊಂಡ ಕುಂದ್ರಾತವು. ಇನ್ನಿಗಿಲ್ಲಿಂದ ಕೆಲಸ ಕೊಡೋನು? ನಾವು ಸಾವುಕಾರ ಮಂದಿಯಾ ಕೆಲಸ ಕೊಟ್ಟ ನಿನಗೆ ರೊಕ್ಕ ಕೊಡೋಕೆ? ನೋಡುವ, ನಾವು ಬಡವ್ರ ಮಂದಿ, ನಮ್ಗೆ ಒಂದು 10 ತಿನ್ನಾಕಿದ್ರೆ ಇನ್ನೊಂದು 10 ತಿನ್ನಾಕ ಇರೋದಿಲ್ಲ. ಮನೆ ನೋಡೋಕೆ ದೊಡ್ಡದೈತೆ ಅಂತ ಅನ್ಕೋಬೋದು, ಆದ್ರೆ ಏನು ಮಾಡೋದು, ಮನೆಯೊಳಗೆ ಕಷ್ಟಗಳು ತುಂಬ್ಯಾವು. ಮೊದಲು ಕೂಡು ಕುಟುಂಬ ಇತ್ತು,
ಈಗ ಎಲ್ಲರೂ ಜಗಳ ಆಡಿ ಬಿಟ್ಟು ಹೋಗಿ ಅವ್ರಿಗೆಲ್ಲ ಪಾಲ ಕೊಟ್ಟ ಅವ್ರಿಗೆಲ್ಲ ಎಟ್ಟೆಡ್ ಬರ್ತೈತೆಲ್ಲ ರೊಕ್ಕ ಕೊಟ್ಟ ಬೀದಿ ಬಂದು ನಿಂತು ನಾವು ಈಗ ಇದೊಂದು ಮನೆ ತಿರಾಕಂತೇಳಿ ಅದು ಅಷ್ಟೆ. ಅದನ್ನು ಬಿಟ್ರೆ ನಮ್ಮಂತೇಕೆ ಏನಿಲ್ಲ. ಅರ್ಥ ಆಯ್ತಾನ? ಹಾಂ, ಈಗ ನಿನ್ನ ಕೆಲಸ ನೀನು ನೋಡ್ಕೊಂಡೆ ಇಲ್ಲಿಂದ ಜಾಗ ಖಾಲಿ ಮಾಡು. ನಮ್ಮ ಮನ್ಯಾಗ ಯಾವ ಕೆಲಸ ಇಲ್ಲ. ಅಯ್ಯೋ ಹೌದ್ರಿ ಆಂಟಿ, ಆಯ್ತು ಬಿಡ್ರಿ. ಪಾಪ ನಿಮ್ಮದು ಇಷ್ಟು ಕಷ್ಟ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಮಾಡೋದು, ಜೀವನದಾಗ ಎಲ್ಲರಿಗೂ ಕಷ್ಟ ಬರ್ತೈತಿ. ಆದರೆ ನನಗೀಗ ಅಲ್ಲಿ ಅರ್ಜೆಂಟಾಗಿ ಕೊಡಬೇಕಾಗಿತ್ತು ರೀ ದವಾಖಾನಿಗೆ, ಅದಕ್ಕಾಗಿ ಬೇಕಾಗಿತ್ತು. ಅಪ್ಪನೂ ಕೊಡ್ತಾರೆ, ಆದ್ರೆ ಅಪ್ಪಂದು ತುಂಬೋದು ಭಾಳ ಐತಿ. ಅವ್ರಿಗೆ ತೊಂದರೆ ಮೇಲೆ ತೊಂದರೆ ಕೊಡೋಕೆ, ಅವ್ರನ್ನೊಬ್ಬರನ್ನ ದುಡಿಯೋಕೆ ಬಿಟ್ಟು ಅವ್ರಿಗೆ ಎಲ್ಲ ತೊಂದರೆ ಕೊಡೋಕೆ ನನಗೆ ಮನಸ್ಸು ಒಪ್ಪಲಿಲ್ಲ. ಅದಕ್ಕಾಗಿ ನಾನು ಕೇಳ್ಕೊಂಡೆ ಬನ್ನಿ. ಸರಿ ಆಂಟಿ, ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ನೀವು ಇಷ್ಟು ಹೇಳಿದ್ರಲ್ಲ, ನಂಗೆ ಅಷ್ಟೇ ಸಾಕು. ಕಷ್ಟದಲ್ಲಿರೋರಿಗೆ ಕಷ್ಟದಲ್ಲಿದ್ದಾರೆ ಸಹಾಯ ಮಾಡ್ತಾರೆ, ಆದ್ರೆ ಒಳ್ಳೆ ಮನಸ್ಸು ಯಾವಾಗಲೂ ಯಾರಿಗೂ ಬರೋಂಗಿಲ್ಲ. ನಾನು ಅವ್ರನ್ನ ಹೋಗಿ ಕೇಳ್ತೇನೆ. ಥ್ಯಾಂಕ್ಸ್ ಆಂಟಿ, ನಾನು ಇನ್ನು ಬರ್ತೇನೆ. ಆತು. ನಾವೇನು ದೊಡ್ಡ ಉಪಕಾರ ಮಾಡಿಲ್ಲ. ಅಲ್ಲಿ ಹೋಗಿ ಕೇಳು ಅಂತ ಹೇಳೇನು. ಅಲ್ಲಿ ಹೋಗಿ ಕೇಳು, ಕೊಟ್ಟರು ಕೊಡ್ತಿರ್ಬೋದು. ನಮ್ಮ ಮನ್ಯಾಗ ಯಾವ ಹಾರೇ ಇಲ್ವಾ. ಆತು ಆಂಟಿ, ನಾನಿನ್ನು ಬರ್ತೇನೆ ರೀ. ಸರಿ ಆತು ಹೋಗು. ನಾನೀಗಿನ ಮನ್ಯಾಗ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡೆ ಅಂದ್ರೆ ನನ್ನ ಮಗುಗಿನ್ನ ಈಗ ಮೇಲೆ ಬಿರುದಿ ಜಾಸ್ತಿ ಆದ್ರೆ ಏನು ಮಾಡೋದು. ಮೊದಲೇ ಈಗ ರೊಕ್ಕ ಬಡ್ದ ತೆಲು ಸಾತಂತ ಕನ್ನಡಕ ಬೇರೆ ತೊಗೊಂಡು ಬನ್ನಿ. ಅಂತಾದ್ರಾಗ ಮತ್ತು ದಿನ ಚಿಂತೆ ಮಾಡ್ಕೊತ ಕುಂದ್ರದಾಗಿತ್ತು. ಇಟ್ಕೋತೀನಿ ಬಿಡು, ಕಳೆ ತೆಗಿದಿತ್ತು. ಆದ್ರೆ ಎಲ್ಲಿ ನನ್ನ ಮಗ ಈಗ ಹಿಂದಿಂದ ಹೋದ್ರೆ ಏನು ಮಾಡೋದು ಅನ್ನೋ ಅಂಜಿಕೆಗೆ ಸುಮ್ಮನಾದ್ನಿ. ಏನು ಮಾಡಲಿ, ಈಗ ಇಲ್ಲೇ ನಮ್ಮ ಮನೆ ಕೆಲಸಕ್ಕೆ ಬಂದಿರೋದು ನೋಡಿ ಆಕಿನ ಪಿಲ್ಕಿ ಮಾಡೋದು ಬಿಡ್ತಾ ನಾನು. ಏನು ಮಾಡ್ಬೇಕಂತ ತಿಳಿಬಾತ. ಕರೀಲಿಯ ಏನ ಬ್ಯಾಡ. ಅಯ್ಯೋ ದೇವ್ರ, ಒಂದು ತಿಳಿದಂಗೆ ಆಗೈತೆ ನನಗೆ. ಅಯ್ಯೋ, ನೋಡಕ್ಕೆ ಮಧು ಇದ್ದಂಗೆ ಅದಾಳು. ಈಗ ಏನಾದರೂ ಮಧುನ ಇಲ್ಲಿವರೆಗೂ ಯಾಕೆ ಬರ್ತಾಳು ಅಲ್ಲ ಅನ್ಸತಿ. ಆದರೂ ಹಿಂದಿಯಿಂದ ನೋಡಕ್ಕೆ ಮಧು ಹಂಗೆ ಅನ್ಸತ್ತಾಳು. ಒಂದು ಸರಿ ಕರಿಲೇನ? ಬ್ಯಾಡೋ, ಅವ್ವನೂ ಅದಾಳು. ಮತ್ತೇನು ಅನ್ಕೋತಾಳೋ ಏನೋ, ತಂಗಿ ಬೇರೆ ಅದಾಳು. ಏನು ಮಾಡಲಿ? ಇಲ್ಲ, ಒಂದು ಸರಿ ಕರೆದು ನೋಡೋನು. ಮಧು ಅವರೇ. ಅಯ್ಯೋ ಈ ಹಂಗೆ ಬಂದ್ಬಿಟ್ಟನ, ಮುಗಿದು ಹೋತೇನು ಕತಿ. ಏನು ಮಾಡ್ತಾನ ಏನ, ಒಂದು ತಿಳಿದಂಗೆ ಆಗ್ಯದ. ಅಯ್ಯೋ ನೀವಿಲ್ಲಿ? ಅಣ್ಣ ಇವ್ರು ನಿಂಗೆ ಗೊತ್ತಾ? ಹಾಂ ಗೊತ್ತು. ಅಲ್ಲ ಮಧು ಅವರೇ, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ನಮ್ಮ ಮನೆವರೆಗೂ ಬಂದುಬಿಟ್ಟಿದ್ದೀರಾ? ಅಯ್ಯೋ ರವಿ ಅವರೇ, ಇದು ನಿಮ್ಮ ಮನೇನ? ನನಗೆ ಗೊತ್ತಾ ಇರಲಿಲ್ಲ. ಅದು ನಾನು ಹಂಗೆ ಸುಮ್ಮನೆ ಬರ್ತಾ ಇದ್ನಿ, ನೋಡಿದ್ನಿ ಅಂಟಿದು ಹೊರಗಿದ್ರಲ್ಲ, ಅವ್ರು ನಂಗೆ ಗೊತ್ತಿರಲಿಲ್ಲ. ಆದರೂ ಮಾತಾಡ್ಸ್ಕೊಂಡ ಹೋಗತ್ತಿದ್ನಿ, ಸುಮ್ಮನೆ ಬಂದಿದ್ನಿ ಅಷ್ಟೇ. ಏನಾದರೂ ನಾನು ನೋಡ್ಕೊಂಡು ಬಂದಿದ್ರೇನ ನಮ್ಮ ಮನೆಗೆ? ಅಯ್ಯೋ ಇಲ್ಲ ರವಿ ಅವರೇ, ಅದು ನಾನು ಸ್ವಲ್ಪ ಕೆಲಸ ಆಯಿತು, ಆ ಕಡೆ ಹೋಗಿದ್ದೆ. ಹಾಗೆ ಹೋಗ್ತಾ ಇದ್ದೆ, ಅಷ್ಟರಲ್ಲಿ ಆಂಟಿ ಅದು ಕುಂತಿದ್ರಲ್ಲ, ನಾನು ಪರಿಚಯ ಇರಲಿಲ್ಲ. ಆದರೂ ಒಂದ್ಸರಿ ಮಾತಾಡಿಸ್ದೆ. ಅವರು ಮಾತಾಡಿದ್ರು, ಹಂಗೆ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಇದು ನಿಮ್ಮ ಮನೇನಾ? ಹೌದು, ಇದು ನಮ್ಮ ಮನೆಯೇ. ಇವ್ರು ನಮ್ಮಮ್ಮ, ಇವಳು ನನ್ನ ತಂಗಿ. ಹೌದಾ? ನಮಸ್ತೆ ಆಂಟಿ. ನಮಸ್ತೆ ಪಿ. ನಮಸ್ತೆ. ಹಾಯ್ ಅಕ್ಕ. ಸರಿ, ನಾನಿನ್ನ ಬರ್ತೀನಿ. ಅಮ್ಮ ಒಬ್ಬಳೆ ಮನೆಯಾಗದಾಳು, ನಾನು ಹೋಗಬೇಕು. ನಾನು ಮತ್ತೆ ನಿಮಗೆ ಯಾವಾಗಾದರೂ ಸಿಗ್ತೀನಿ. ನಾನಿನ್ನು ಬರಲಾ? ಅಯ್ಯೋ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ನಾನು ಹುಡುಗಿ ಮನೆಯೊಳಗೆ ಬರ್ತಾ ಹಂಗೆ ಹೆಂಗೆ ಕಳಿಸ್ಲಿ? ಅಲ್ಲಿಂದ ಇಲ್ಲಿವರೆಗೂ ಬಂದು ಮನೆಗೆ ಬಂದು ಚಾ ಕುಡ್ದು ಹಂಗೆ ಹೋಗ್ತಾರೇನ? ಅಮ್ಮ ಕರಿ ಬೈ ಒಳಗೆ ಬಾ ಅಂತ ಹೇಳ. ಏನು ಸುಮ್ಮನೆ ನಿಂತಿಯಲ್ಲಿ ನೋಡ್ಕೊಂತ ಚಾ ಕುಡಿದು ಹೋಗಿ ಬಾ ಅಂತ ಹೇಳಲ್ಲ. ಬನ್ನಿ ಮಧುವರೇ, ಸ್ವಲ್ಪ ಟೀ ಕುಡಿದು ಹೋಗಿ. ಸ್ವಲ್ಪ ನನಗೋಸ್ಕರ. ಯಾವಾಗೂ ಇಲ್ಲಿವರೆಗೂ ಬಂದಿಲ್ಲ, ಈಗ ನಮ್ಮ ಮನೆವರೆಗೂ ಬಂದಿದ್ದೀರಾ. ನೀವು ನಮ್ಮ ಮನೆಗೆ ಬಂದಿದ್ದೀರೋ ಎಲ್ಲಿ ಬಂದಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿವರೆಗೂ ಬಂದಿದ್ದೀರಲ್ವಾ? ಪ್ಲೀಸ್ ಒಳಗಡೆ ಬಂದು ಒಂದು ಟೀ ಕುಡಿದು ಹೋಗಿ ಬನ್ನಿ ಪ್ಲೀಸ್ ಮಧುವರೇ. ಅಯ್ಯೋ ಬೇಡ ರವಿ, ನಾನು ನಿಮಗೆ ಇನ್ನೊಂದು ಸರಿ ಸಿಗ್ತೀನಿ. ಇವಾಗ ಅಮ್ಮ ಒಬ್ಬಳೇ ಇದ್ದಾಳೆ. ಇವಾಗ ಮತ್ತೆ ನಾನು ಸ್ವಲ್ಪ ಕೆಲಸ ಐತಿ, ಇನ್ನೊಂದು ಕಡೆ ಹೋಗಬೇಕು. ಅದನ್ನ ಬಿಟ್ಟು ನಾನು ಇಲ್ಲೇ ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತೆ ಅಪ್ಪ ಬಂದು ಬೈತಾರ, ಅಮ್ಮನೊಬ್ಬನ ಬಿಟ್ಟು ಎಲ್ಲಿ ಹೋಗಿದ್ದೆ ಅಂತ. ಅದಕ್ಕೆ ನಾನು ನಿಮ್ಗೆ ಮತ್ತೆ ಇನ್ನೊಂದು ಸರಿ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ, ಸರಿನಾ? ನಾನಿನ್ನು ಬರ್ತೀನಿ. ಬಾಗಿಲುವರೆಗೂ ಬಂದು ಮನೆಯೊಳಗೆ ಬರ್ತಿದ್ರೆ ಹೆಂಗೆ ಮಧುವರೇ? ಹಾಂ, ಇವಾಗ ನೀವು ಬರಲಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ ನೋಡಿ. ಅಯ್ಯೋ ಅಕ್ಕ, ನಮ್ಮ ಅಣ್ಣ ಅಷ್ಟು ಕರಿತಾ ಇದ್ದಾನೆ, ಬರಲ್ಲ ಒಳಗೆ. ಒಂದಿಟ್ಟು ಬಂದು ಚಾ ಕುಡ್ದು ಹೋಗ್ರಿ. ಬರ್ತಾಳ ಮತ್ತೆ ಹಾಳಾದಕ್ಕಿ ನನಗೇನೋ ಬರುವಂಗೆ ಕನ್ನಕತ್ತಾಳ. ಹಾಡ್ಬಿಟ್ಟು ಅನ್ನ ಬರ್ತಿರ್ಬೇಕು ನನಗನ್ಸದ ಮಟ್ಟಿಗೆ.